ಸತೀಶ್ ಜಾರಕಿಹೊಳಿ ಸಾಹೇಬ್ ಅವರಿಗೆ ಹೃದಯಪೂರ್ವಕ ಅನಂತ ಧನ್ಯವಾದಗಳು. ವೇದಿಕೆ ಗಣ್ಯರಿಗೂ ಸಹ ಧನ್ಯವಾದಗಳು ನೀಡುವುದರ ಮೂಲಕ ಈ ಭಾಗದಲ್ಲಿ ಕರ್ನಾಟಕ ರಾಜ್ಯದ ಮುಂಚೂಣಿಯ ಮುಂದಿನ ಮುಖ್ಯಮಂತ್ರಿ ಪೂರ್ವಿಕ ಜೀವನ್ ಪೂರ್ಣಪುರ ಮಹದೇವಪುರ ಎಲ್ಲರಿಗೂ ಆತ್ಮೀಯ ನಮಸ್ಕಾರಗಳು. ಕರ್ನಾಟಕ ರಾಜ್ಯ ನಾಯಕ ಯುವ ಸೇನೆ ಮೈಸೂರು ಜೊತೆಗೆ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಅವರ ಆಶ್ರಯದಲ್ಲಿ ನಾಯಕ ದಿನಾಚರಣೆ ಸುಮಾರು 550 ಜನ ವಿದ್ಯಾರ್ಥಿಗಳಿಗೆ SSLC ಮತ್ತು PUCಯಲ್ಲಿ ಹೆಚ್ಚು ಅಂಕಗಳ ಪಡೆಯುತ್ತಿರುವಂಥವ್ರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕಳೆದ 23 ವರ್ಷದಿಂದ ಈ ಕಾರ್ಯಕ್ರಮ ಅತ್ಯಂತ ವಿಶೇಷವಾಗಿ ನಡೆಸಬೇಕು. ಈ ಜನಾಂಗದ ವಿದ್ಯಾರ್ಥಿಗಳನ್ನ ಒಂದು ವೇದಿಕೆ ಮುಖಾಂತರ ಅವ್ರನ್ನ ಪರಿಚಯ ಮಾಡಿಕೊಡ್ಬೇಕಂತ ಅವ್ರ ಹಂಬಲ, ಅವ್ರ ಹೋರಾಟ, ಅವ್ರ ಭಾಷಣದಲ್ಲಿ ಹೇಳ್ತಾ ಇದ್ರು. ಯಾವ ರೀತಿ ನಾವು ಈ ಸಂಘಟನೆ ಕಟ್ಟಿದ್ದೀವಿ, ಎಲ್ಲಿ ಸಮುದಾಯಕ್ಕೆ ಅನ್ಯಾಯ ಆದಾಗ ಹೋರಾಟ ಮಾಡಿದ್ದೀವಿ ಅಂತ ಹಲವಾರು ಅವರ ಘಟನೆಗಳನ್ನ ಮೆಲುಕಾಕುವಂತ ಪ್ರಯತ್ನ ಮಾಡಿದ್ದಾರೆ. ಅದು ಕೂಡ ಬಹಳ ಹಳೆಯ ಸ್ನೇಹಿತರು, ಹಳೆ ಪರಿಚಿತರು. ಅವ್ರ ಹೋರಾಟ ಕೇವಲ ಮೈಸೂರಿಗೆ ಸೀಮಿತಾಗಿಲ್ಲ, ಈ ರಾಜ್ಯದ ಏರಿಯಾ ಸಮಸ್ಯೆ ಆದಾಗ ಅದ್ರ ಬಗ್ಗೆ ತಿಳಿಯಂತ ಮಗಳು ಗುಲ್ಬರ್ಗಾದಲ್ಲಿರ್ಬೋದು, ಬೀದರ್ದಲ್ಲಿ, ಬೆಳಗಾವಿಯಲ್ಲಿ ಅದು ಕೂಡ ಏನಾದ್ರು ದನಿಯಂತ ವ್ಯಕ್ತಿ, ಅದು ನಮ್ಮ ದೇವರ. ಆ ರೀತಿ ಪ್ರತಿ ಜಿಲ್ಲೆಯಲ್ಲಿ ಅವರು ಬೆಳಿಬೇಕು. ನಾವು ರೀತಿ ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ತಾಲೂಕಲ್ಲಿ ಆದರೆ 200 ಹೆಚ್ಚು ಸಮುದಾಯದ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಅನುಕೂಲ ಆಗ್ತಿದೆ. ಆ ನಿಟ್ಟಿನಲ್ಲಿ ನೀವು ಬೆಳಿಬೇಕು. ನೀವು ಮುಖಂಡ ಲೀಡರ್ಶಿಪ್ಪನ್ನ ಪಡೀಲಿಕ್ಕೆ ನಿಮ್ಮದೇ ಅಂತ ದಾರಿ ಹೋರಾಟದಿಂದ ಅದು ಮಾಡ್ಲಿಕ್ಕೆ ಸಾಧ್ಯ. ನಮ್ಮ ಮುಂದೆ ಒಂದು ಉದಾಹರಣೆ, ಆ ರೀತಿ ನೀವು ಬರಬೇಕಂತ ನಮ್ಮದು ಆಸೆ. ರಾಜ್ಯ ನಾಯಕರ ಯುವ ಸೇನೆ ಮತ್ತು ಶ್ರೀ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ 23ನೇ ವರ್ಷದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಾಗೂ 5ನೇ ಬಾರಿ ಲೋಕೋಪಯೋಗಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂತಹ ಅಹಿಂದ ವರ್ಗಗಳ ನಾಯಕರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ಅಭಿನಂದನೆ ಮತ್ತು ನಮ್ಮ ನಾಯಕ ಜನಾಂಗದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇವತ್ತು ಮೈಸೂರಿನ ಕಲಾಮಂದಿರದಲ್ಲಿ ನಾವು ಹಮ್ಮಿಕೊಂಡಿದ್ದು, ಸುಮಾರು 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡುವ ಮುಖಾಂತರ ಅವರ ಮುಂದಿನ ವಿದ್ಯಾಭ್ಯಾಸಕ್ಕೆ ಉಜ್ವಲಿಸಲಿ ಮತ್ತು ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಮತ್ತು ಶಾಸಕರುಗಳು ಎಲ್ಲರೂ ಕೂಡ ವಿದ್ಯಾರ್ಥಿಗಳಿಗೆ ಅವ್ರ ಕಿವಿ ಮಾತುಗಳನ್ನು, ಮಾರ್ಗದರ್ಶನಗಳನ್ನು ಹೇಳಿದ್ದಾರೆ. ಇವತ್ತು ನಿಜಕ್ಕೂ ಕೂಡ ಅದ್ಭುತವಾದಂತಹ ಕಾರ್ಯಕ್ರಮ ಇದು. ನಾಯಕ ಜನಾಂಗದ ಒಂದು ಇತಿಹಾಸದಲ್ಲಿ ಒಂದು ಕಾರ್ಯಕ್ರಮದಲ್ಲಿ 500 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿರ್ತಕ್ಕಂಥದ್ದು ಇದೆ ಪ್ರಪ್ರಥಮ. ಕರ್ನಾಟಕ ರಾಜ್ಯ ನಾಯಕರ ಯುವ ಸೇನೆ ಕೇವಲ ಬರೀ ಹೋರಾಟಗಳಿಗೆ ಮಾತ್ರ ಸೀಮಿತವಾಗದೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಶೈಕ್ಷಣಿಕವಾಗಿ ಒಂದು ನಮ್ಮ ಸಮಾಜಕ್ಕೆ ಒಂದು ಏಳಿಗೆಗೋಸ್ಕರ ದುಡಿತಾ ಇರ್ತಕ್ಕಂಥ ಕರ್ನಾಟಕ ರಾಜ್ಯ ನಾಯಕರ ಯುವ ಸೇನೆ ಇವತ್ತು ನಿರಂತರವಾಗಿ ಹಲವಾರು ವರ್ಷಗಳಿಂದ ಇಂತಹ ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೇವೆ. ಇದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ನಾಯಕ ಸಮಾಜದ ಯುವ ಸೇನಾನಿಗಳ ಒಂದು ಸಹಕಾರದೊಂದಿಗೆ ಈ ಸಮಾಜಕ್ಕೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಒಂದು ಶಕ್ತಿ ತುಂಬುವಂಥ ಕೆಲಸವನ್ನು ಕರ್ನಾಟಕ ರಾಜ್ಯ ನಾಯಕರ ಯುವ ಸೇನೆ ಮಾಡ್ಕೊಂಡು ಬರ್ತದೆ. ಹೌದು, ಈ ಕಳೆದ 23 ವರ್ಷಗಳಿಂದಲೂ ಕೂಡ ಕರ್ನಾಟಕ ರಾಜ್ಯ ನಾಯಕರ ಯುವ ಸೇನೆ ನಾಯಕ ಸಮಾಜದ SSLC ಮತ್ತು PUCಯ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರಗಳನ್ನು ಮಾಡ್ಕೊಂಡು ಬರುತ್ತಾ ಇದ್ದೀವಿ. ಆದರೆ ಈ ವರ್ಷ 2025-26ನೇ ಸಾಲಿನಲ್ಲಿ SSLC ಮತ್ತು PUCಯ ವಿದ್ಯಾರ್ಥಿಗಳಿಗೆ ಸುಮಾರು 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ
ನಾವು ಪ್ರತಿಷ್ಠಿತ ಮೈಸೂರಿನ ಕರ್ನಾಟಕ ಕಲಾಮಂದಿರದಲ್ಲಿ ಇವತ್ತು ಸತೀಶ್ ಜಾರಕಿಹೊಳಿ ಸಾಹೇಬ್ರವರ ಒಂದು ಸಮ್ಮುಖದಲ್ಲಿ ಅವರ ಅಮೃತ ಹಸ್ತದಿಂದ ಎಲ್ಲರಿಗೂ ಕೂಡ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಅವ್ರ ಕಡೆಯಿಂದ ಸನ್ಮಾನಿಸಿ ಪ್ರತಿಭಾ ಪುರಸ್ಕಾರ ನೀಡ್ತಾ ಇರ್ತಕ್ಕಂಥದ್ದು ಇದೇ ಪ್ರಪ್ರಥಮ ಅಂತಕ್ಕಂಥದ್ದು ಭಾಳ ಹೆಮ್ಮೆಯಿಂದ ಹೇಳಕ್ ಬಯಸ್ತೇನೆ. ನಮ್ಮ ಸಮಾಜದ ವಿದ್ಯಾರ್ಥಿಗಳು ಬಹಳ ಉತ್ಸುಕತೆಯಿಂದ ತುಂಬ ಸಂತೋಷದಿಂದ ಇವತ್ತು ಅವರು ನಮ್ಮ ಪ್ರತಿಭಾ ಪುರಸ್ಕಾರವನ್ನು ಸನ್ಮಾನವನ್ನು ಸ್ವೀಕರಿಸಿ ಭಾಳ ಹೆಮ್ಮೆಯಿಂದ ಖುಷಿ ಪಟ್ಕೊಂಡೋದ್ರು. ಆ ವಿದ್ಯಾರ್ಥಿಗಳಿಗೆ ನಾನು ಹೇಳಕ್ಕೆ ಬಯಸ್ತೇನೆ, ಇವತ್ತು ನಾಯಕ ಸಮಾಜದಲ್ಲಿ ತಾವೆಲ್ಲರೂ ಕೂಡ ಹುಟ್ಟಿದಿರಿ. ನೀವು ನಾಯಕ ಸಮಾಜಕ್ಕೆ ಒಂದು ಇತಿಹಾಸ ಪುರಾಣ ಪುರಾತತ್ವ ಉಳ್ಳಂತಹ ಈ ಸಮಾಜ ಈ ದೇಶಕ್ಕೋಸ್ಕರ ರಾಜ್ಯಕ್ಕೋಸ್ಕರ ತಮ್ಮ ಹಲವಾರು ತ್ಯಾಗಗಳನ್ನು ಮಾಡಿರ್ತಕ್ಕಂಥ ಸಮಾಜ. ಈ ಸಮಾಜದಲ್ಲಿ ತಾವೆಲ್ಲರೂ ಕೂಡ ಹುಟ್ಟಿದಿರಿ. ಇವತ್ತು ನಮ್ಮ ನಾಯಕ ಸಮಾಜ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ನೀವು ಮುಂದಿನ ದಿನಗಳಲ್ಲಿ IAS IPS ಈ ಥರ ಉನ್ನತ ಹುದ್ದೆಗಳನ್ನು ನೀವು ಸ್ವೀಕಾರ ಮಾಡಿ ಈ ದೇಶಕ್ಕೆ ನಿಮ್ಮದೇ ಆದಂಥ ಸೇವೆಯನ್ನು ಸಲ್ಲಿಸಿ ನಿಮ್ಮ ತಂದೆ ತಾಯಿಗಳಿಗೆ, ಪೋಷಕರಿಗೆ ಮತ್ತು ಈ ದೇಶಕ್ಕೆ ಹೆಮ್ಮೆ ತರುವಂತಹ ವಿದ್ಯಾರ್ಥಿಗಳಾಗಿ ಮಕ್ಕಳಾಗಿ ಬೆಳಿಬೇಕು ಅಂತಕ್ಕಂಥದ್ದು ನನ್ನ ಒಂದು ಆಶಯ. ಥ್ಯಾಂಕ್ ಯು.